ಅಯ್ಯೋ, ಇವಳಿಗೇನು ಹಾಗೆ ಇಲ್ವಲ್ಲ, ಹಾಗೆ ಇದ್ದಾಳೆ. ಅರೆ, ಇದೇನಿದು ಆಶ್ಚರ್ಯ, ಇವಳು ಮಾಮೂಲಾಗಿ ಇದ್ದಾಳಲ್ಲ. ನೋಡಿದ್ರಾ, ನಾನು ಹೇಳಲಿಲ್ವಾ ನೀವು ಅಂದ್ಕೊಂಡ ಹಾಗೆ ಏನೂ ಇಲ್ಲ ಅಂತ. ಅತ್ತೆ, ಏನಾಯ್ತು? ಏನೂ ಆಗಿಲ್ಲ. ಅದೇ ನೀನು ತೀರ್ಥ ತಗೊಂಡಲ್ಲ ಕೆಳಗಡೆ ದೇವ್ರ ಮನೆಯಲ್ಲಿ, ಆಗ ನೀನು ತಲೆ ಸುತ್ತುತ್ತಿದ್ದಲ್ಲ, ಅದಕ್ಕೆ ಹೇಗಿದ್ಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಲ್ವೇನೆ? ಅಲ್ವಾ? ಆವಾಗಲೇ ಸ್ವಲ್ಪ ತಲೆ ಸುತ್ತಾ ಇತ್ತು. ಈಗ ವಿಶ್ರಾಂತಿ ಮಾಡಿದ್ಮೇಲೆ ಪರವಾಗಿಲ್ಲ. ಸರಿಮಾ, ನೀನು ಹೋಗಿ ರೆಸ್ಟ್ ತಗೋ. ಸಂಶಯದ ಮೂಟೆ ಹೊತ್ಕೊಂಡಿರೋರಿಗೆ ನಂಬಿಕೆ ಯಾವತ್ತಿದ್ರೂ ಬರೋಲ್ಲ. ಎಲ್ಲ ನಿಂತಾನೆ. ಅಮೃತ, ಏನಾಯ್ತು? ಅಮೃತ, ತ್ರಿವೇಣಿ ಮತ್ತೆ ಸೌಪರ್ಣಿಕ ಸೇರಿ ನನಗೆ ತುಳಸಿ ತೀರ್ಥನ ಕುಡಿಸಿದ್ದಾರೆ. ತುಳಸಿ ನಮ್ಮ ಕುಲಕ್ಕೆ ಆಗೋದಿಲ್ಲ ಅಂತ ಗೊತ್ತಿದ್ರು ನೀನ್ ಯಾಕದನ್ನ ಸೇವಿಸ್ದೆ? ಅವರು ಕೊಟ್ಟಿದ್ದ ತೀರ್ಥನ ಸೇವಿಸಿದೆ. ನನಗೆ ಬೇರೆ ದಾರಿ ಇರಲಿಲ್ಲ. ಹೇಗಾದ್ರೂ ಮಾಡಿ ನೀನೇ ನನ್ನನ್ನು ಈ ಹಿಂಸೆಯಿಂದ ಕಾಪಾಡಬೇಕು. ಇದಕ್ಕಿರೋ ಒಂದೇ ಒಂದು ಮಾರ್ಗ ಅಂದರೆ ನಾಗತುಳಸಿ ರಸನ ನೀನು ಸೇವಿಸಬೇಕು. ನಾಗತುಳಸಿ ಇಲ್ಲಿ ಎಲ್ಲೂ ನಮಗೆ ದೊರಕೋದಿಲ್ಲ. ಅದು ದೊರಕುವುದು ವಾಸುಕಿ ವನದಲ್ಲಿ ಮಾತ್ರ. ಶೇಷ, ಹೇಗಾದ್ರೂ ಮಾಡಿ ನನ್ನನ್ನು ಈ ಹಿಂಸೆಯಿಂದ ಮುಕ್ತಿಗೊಳಿಸು. ನೀನು ಆತಂಕ ಪಡಬೇಡ ಅಮೃತ, ನೀನು ಶಾಂತವಾಗಿರು. ನಾನು ಆದಷ್ಟು ಬೇಗ ವಾಸುಕಿ ವನಕ್ಕೆ ಹೋಗಿ ನಾಗತುಳಸಿನ ತ್ವರಿತವಾಗಿ ತಗೊಂಡ್ಬರ್ತೀನಿ. ನಾವಿಷ್ಟೆಲ್ಲ ಪರೀಕ್ಷೆ ಮಾಡ್ತಾ ಇದ್ರು, ಅವಳು ನಾಗಿನಿ ಅಲ್ಲ ಅಂತಾನೆ ಸಾಬೀತಾಗ್ತಾ ಇದೆಯಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಅವಳು ನಿಜವಾದ ನಾಗಿನಿ ಅಲ್ಲ ಅಂತ ನನ್ಗೆ ಅನುಮಾನ ಬರ್ತಾ ಇದೆ. ಯಾಕಜ್ಜಿ, ನೀವು ಹೇಳಿರೋ ಮಾತನ್ನ ನೀವೇ ಮರ್ತಿರೋ ಹಾಗಿದೆ. ಏನು ಹೇಳಿದ್ದೆ? ನಾನು ಈ ಮನೆಗೆ ಬಂದಾಗ ನನಗೊಂದು ಮಾತು ಹೇಳಿದ್ರೆ ನೆನಪಿದ್ಯಾ? ನಾವು ಕಿಲಾಡಿಗಳಾದ್ರೆ ಆ ನಾಗಿಣಿ ಜಗತ್ ಕಿಲಾಡಿ ಅಂತ. ಆ ಕಿಲಾಡಿತನದಿಂದನೇ ಅವಳು ನಮ್ಮಿಂದ ತಪ್ಪಿಸ್ಕೊಳ್ತಾ ಇರೋದು. ಹಾಗಂತೀಯಾ? ಅನ್ನೋದೇನಜ್ಜಿ, ಅದೇ ಸತ್ಯ. ನಿಮ್ಮ ಮನೆಯಲ್ಲಾಗಿರೋ ಇಷ್ಟು ಸಮಸ್ಯೆಗಳಿಗೆ ಕಾರಣ ಆ ನಾಗಿಣಿ ರೂಪದಲ್ಲಿರೋ ಅಮೃತನೇ. ನಮ್ಮ ಕುಟುಂಬದ ಸಮಸ್ಯೆಗೂ ಕಾರಣ ಇವಳೆ. ಭೈರವ ಬಾಬಾ ಹೇಳಿದ ಮೇಲೂ ನಿಮಗೆ ನಂಬಿಕೆ ಬರಲಿಲ್ವಾ ಅಜ್ಜಿ? ನಮ್ಮ ಅಣ್ಣನಿಗೆ ತೊಂದರೆ ಕೊಟ್ಟಿದ್ದು ಇದೇ ಅಮೃತ. ಇವಳ ಜೊತೆ ಇನ್ನೊಂದು ನಾಗ ಬಂದು ನಮ್ಮ ಅಣ್ಣನಿಗೆ ಪ್ರಹಾರ ಮಾಡ್ತು. ಆಮೇಲೆ
ಆ ನಾಗ ಅಮೃತನ ಬಚಾವ್ ಮಾಡ್ತಂತೆ. ಹೀಗಿರುವಾಗ ಅಮೃತ ನಾಗಿಣಿನೇ. ಇದರಲ್ಲಿ ಯಾವುದೇ ರೀತಿ ಅನುಮಾನ ಬೇಡ. ಈ ಸಲನು ಅದೇನೋ ಮಾಯಾವಿದ್ಯೆ ಬಳಸಿ ನಮ್ಮಿಂದ ತಪ್ಪಿಸ್ಕೊಂಡಿದ್ದಾಳೆ. ಆದ್ರೆ ಇವಳನ್ನ ಅಷ್ಟು ಸುಲಭವಾಗಿ ಬಿಡಬಾರ್ದು. ಅವಳನ್ನ ಸುಮ್ಮನೆ ಬಿಡಬಾರ್ದು ಅನ್ನೋ ಕೋಪ ಆವೇಶ ನನಗೂ ಇದೆ. ಆದ್ರೇನು ಮಾಡಲಿ, ಪ್ರತಿ ಸಲ ನನ್ನ ಕೈಯಿಂದ ಲೋಳೆ ಮೀನ್ ಥರ ತಪ್ಪಿಸ್ಕೊತಾನೆ ಇದ್ದಾಳೆ, ಚೆಳ್ಳೆ ಎಣ್ಣೆ ತಿನ್ನಿಸ್ತಾನೆ ಇದ್ದಾಳೆ. ಇದಕ್ಕೊಂದು ಸರಿಯಾದ ದಾರಿ ಹುಡುಕ್ಲೇಬೇಕು. ನೀವು ಹೇಳಿದ್ರು ಹೇಳದೇ ಇದ್ರು ನಾನಂತೂ ಅದಕ್ಕೊಂದು ದಾರಿ ಹುಡುಕ್ತೇನೆ. ನೀವು ಸುಮ್ಮನೆ ನನ್ನ ಜೊತೆಲಿರಿ ಅಷ್ಟೇ. ನೀವೆಲ್ಲ ಏನೇ ಹೇಳಿ, ಇವತ್ತಿಂದು ಮಾತ್ರ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನಂಗೆ ಟೈಮ್ ಸಿಕ್ಕಾಗೆಲ್ಲ ನಾನು ರಾಕ್ ಕ್ಲೈಂಬಿಂಗ್ ಮಾಡ್ತಾ ಇರ್ತೀನಿ. ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ನನ್ನ ಜೀವ ಇರೋವರೆಗೂ ನಾನು ಮರೆಯೋದಿಲ್ಲ. ಸಖತ್ತಾಗಿ ಎಂಜಾಯ್ ಮಾಡಿದೆ. ಏನು ವಿಚಿತ್ರ ಡಬ್ಬ ಟೇಸ್ಟಲ್ಲಿ ಯಾರು ಅಪ್ಪ. ನಾನಂತೂ ಆ ರಾಕ್ ಕ್ಲೈಂಬಿಂಗ್ ಮಾಡುವಾಗ ಹೃದಯನೇ ಬಾಯಿ ಬಂದ್ಬಿಟ್ಟಿತ್ತು ಕಣ್ರು. ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು. ಸುಮ್ಮನೆ ಭಯ ಆಗ್ದಂಗೆ ನಾಟಕ ಮಾಡ್ಕೊಂಡು ರಾಕ್ ಕ್ಲೈಂಬಿಂಗ್ ಮಾಡಿದ್ನಪ್ಪ. ಇನ್ಯಾವತ್ತೂ ಆ ಬಂಡೆ ಹತ್ತಕ್ಕೆ ನಾನು ಬರೋದು ಇಲ್ಲ, ಹತ್ತಕ್ಕೆ ತಲೆ ಹಾಕಿ ಮಲಗೋದು ಇಲ್ಲ. ಶೇಷ, ನನಗೆ ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರು ಸಾಲದು. ನನಗೆ ಯಾಕೆ ಕೃತಜ್ಞತೆ ಹೇಳ್ತಾ ಇದೆಯಾ ಅಮೃತ? ಇದು ನನ್ನ ಕರ್ತವ್ಯ. ಇನ್ನು ಮುಂದೆ ನಾನು ನಿನ್ನ ಸಹಾಯಕ್ಕೆ ಬರ್ತೇನೋ ಇಲ್ವೋ ಅನ್ನೋ ಆತಂಕ ನನ್ನ ಕಾಡ್ತಾ ಇದೆ. ಯಾಕೆ ಶೇಷ ಹೀಗೆ ಮಾತಾಡ್ತಾ ಇದೆಯಾ? ಚೈತ್ರ ಮಾಸದಲ್ಲಿ ನಾಗಹುಣ್ಣಿಮೆ ಬಂದಿರೋದ್ರಿಂದ ನಮ್ಮ ನಾಗಲೋಕದಲ್ಲಿ ಆ ನಾಗಶೇಖರನಿಗೆ ವಿಶೇಷ ಪೂಜೆ ಹೋಮ ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ನನ್ನನ್ನು ಲಕ್ಷಕಾಳ ಗುರುಗಳು ನಾಗಲೋಕದಲ್ಲಿ ಇರುವಂತೆ ಆಜ್ಞೆ ಮಾಡಿದ್ದಾರೆ. ಹೀಗಾಗಿ ನಾನು ಅಲ್ಲೇ ಇರಬೇಕಾಗತ್ತೆ ಅಮೃತ.
ಎಷ್ಟು ದಿನಗಳ ಕಾಲ? ಗೊತ್ತಿಲ್ಲ. ತುಂಬ ಅನಿವಾರ್ಯ ಆದರೆ ನಾನು ಲಕ್ಷಕಾಳ ಗುರುಗಳ ಅಪ್ಪಣೆಯನ್ನು ಪಡೆದು ನಿನ್ನ ಸಹಾಯಕ್ಕೆ ಬರೋ ಪ್ರಯತ್ನ ಮಾಡ್ತೇನೆ. ಈಗ ನನಗೆ ನಿರ್ಗಮಿಸಲು ಅಪ್ಪಣೆಯನ್ನು ನೀಡು ಅಮೃತ. ಸರಿ, ಹೋಗ್ಬಾ. ನಿನಗೆ ಶುಭ ಆಗಲಿ. ಬ್ರೋ, ಇವ್ನು ಯಾವ ಲೋಕದಲ್ಲಿದ್ದಾನ್ರೋ? ಇನ್ಯಾವ ಲೋಕದಲ್ಲಿ? ಅಮೃತ ಲೋಕದಲ್ಲಿರ್ತಾನೆ. ಅಂದ್ರೆ ಪ್ರೇಮ ಲೋಕದಲ್ಲಿ ಕಂದ. ಹೋ 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 ಹೋ, ಗೊತ್ತಾಯ್ತು ಬಿಡಪ್ಪ. ಬ್ರೋ, ಏನು ಯೋಚನೆ ಮಾಡ್ತಿದ್ಯಾ? ನಾನೇನು ಯೋಚನೆ ಮಾಡ್ತಾನೆ ಕಣೋ. ಆಹಾ, ಮಳ್ಳ ಕೆನ್ನೆ ನೋಡಿ ಎಷ್ಟು ಕೆಂಪಾಗಿದೆ. ನಾನು ಹೇಳಿದ್ದು ನಿನ್ನ ಕೆನ್ನೆ ಅಲ್ಲ ಡ್ಯೂಡ್, ಅಮೃತ ಅವ್ರ ಕೆನ್ನೆ. ಲೇ, ಅಮೃತ ಅವ್ರ ಕೆನ್ನೆ ಕೆಂಪಾದ್ರೆ ನಿನಗೆ ಹೆಂಗೋ ಗೊತ್ತಾಗುತ್ತೆ? ನೀನು ಇಲ್ಲಿ ಅಮೃತ ಅವ್ರನ್ನ ನೆನೆಸ್ಕೊಂಡ್ರೆ ಅಲ್ಲಿ ಅಮೃತ ಅವ್ರ ಕೆನ್ನೆ ಕೆಂಪಾಗಿ ಕರಗಿ ನಾಚಿ ನೀರಾಗಿ ಹರಿದೋಗ್ತಾ ಇರ್ತಾರೆ. ಏಯ್, ಸುಮ್ಮನಿರಲಿ. ನಿನಗೆ ಯಾವಾಗ ಏನು ಮಾತಾಡಬೇಕು ಅನ್ನೋದೇ ಅರ್ಥ ಆಗೋದಿಲ್ಲ ಅಲ್ಲ? ನಾಳೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕೋ ಮಗ? ನಮ್ಮ ಅಪ್ಪ ನನ್ನ ಕಳಿಸಿರೋದೇ ದೇವಸ್ಥಾನಕ್ಕೆ ಅಂತ ಕಣೋ. ಯಾಕೆ? ಅದು ಏನಿಲ್ಲ, ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ ಅಂತ ಯಾರೋ ಹೇಳಿದ್ರಂತೆ. ಅದಕ್ಕೆ ಅಪ್ಪ ಹೋಗ್ಬಾ ಅಂತ ಹೇಳಿದ್ರು. ಸರಿ ಸರಿ, ಲೇಟ್ ಆಯಿತು, ಬೇಗ ಮಲ್ಗೋಣ, ಬೆಳಗ್ಗೆ ಬೇಗ ಎದ್ದೇಳಬೇಕು. ಸರಿ ಅಪ್ಪ. ಇದೇನು ಫೋನ್ ರಿಂಗ್ ಆಗ್ತಾನೆ ಇದೆ? ಇವರೆಲ್ಲಿ ಹೋದ್ರು? ಕಿಲ್ಲರ? ಯಾರಿದು ಕಿಲ್ಲರು? ಅಲ್ಲ, ಯಾರೇ ಆಗಿದ್ರು ಕೂಡ ಕಿಲ್ಲರ್ ಅಂತ ಯಾಕೆ ಸೇವ್ ಮಾಡ್ಕೋಬೇಕು? ಇದರಲ್ಲಿ ಏನೋ ರಹಸ್ಯ ಇದೆ, ನೋಡಬೇಡ. ಅಲ್ಲ, ಇದ್ರಲ್ಲಿ ಕಾಮನ್ ಸೆನ್ಸ್ ಏನು ಬಂತು? ನಿಮ್ಮ ಫೋನ್ ರಿಂಗ್ ಆಗ್ತಾ ಇತ್ತು, ತಗೊಂಡು ಮಾತಾಡೋಣ ಅಂದ್ರೆ ಅದೇನು ದೊಡ್ಡ ಅಪರಾಧನಾ? ಹೌದು, ಅಪರಾಧನೇ. ಅಪರಾಧನೇ. ಇಟ್ಸ್ ಎ ಕ್ರೈಮ್. ಯಾಕ್ರಿ ಇಷ್ಟೊಂದು ಅತಿಯಾಗಿ ಆಡ್ತಾ ಇದ್ದೀರಾ? ನಾನೇನು ತಪ್ಪು ಮಾಡಿದೆ? ಏನಾಯ್ತಂಥದ್ದು? ಏನಾಯ್ತು? ಏನಾಗಿದೆ? ಏನೂ ಆಗಿಲ್ಲ. ನೀವೇನೋ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಏನದು? ನೀನೇನು ಒಳ್ಳೆ ಪೊಲೀಸ್ ಆಫೀಸರ್ ಥರ ವಿಚಾರಣೆ ಮಾಡ್ತಾ ಇದೆಯಲ್ಲ. ಹೋಗ್ಲಿ ಬಿಡಿ, ಯಾರದು ಕಿಲ್ಲರು? ಯಾವ ಕಿಲ್ಲರ್? ಯಾರು ಕಿಲ್ಲರ್? ಫೋನಲ್ಲಿ ಕಿಲ್ಲರ್ ಅಂತ ಸೇವ್ ಮಾಡ್ಕೊಂಡಿದ್ದೀರಲ್ಲ, ಯಾರದು? ಅದೇ ಕಿಲ್ಲರಿಂದ ಕಾಲ್ ಬಂದಿತ್ತು ಇವಾಗ. ಆ ಕಿಲ್ಲರ್ ಯಾರು ಅಂತ? ಬೆಳಿಗ್ಗೆಯಿಂದ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಶೋ, ಬೆಳಿಗ್ಗೆಯಿಂದ ಅಮೃತವ್ರಿಗೆ ಫೋನೇ ಮಾಡಿಲ್ಲ. ಹಾಯ್. ಬೆಳಗ್ಗೆಯಿಂದ ಇಲ್ಲಿವರೆಗೂ ನೀವು ನನ್ನ ಹತ್ರ ಒಂದ್ಸರಿನೂ ಮಾತಾಡಿಲ್ಲ. ಸಾರಿ ಕಣ್ರಿ. ನೀವು ಹೀಗೆ ಕ್ಷಮೆ ಕೇಳಿದ್ರೆ ಮಾಡಿರೋ ತಪ್ಪೆಲ್ಲ ಮುಚ್ಚೋಗುತ್ತಾ? ನಾನು ನಿಮ್ಮ ಕಣ್ಮುಂದೆ ಇಲ್ಲ ಅಂದರೆ ನಾನು ನಿಮ್ಮ ನೆನಪಲ್ಲಿ ಇರೋದಿಲ್ಲ ಅಲ್ವಾ? ರೀ, ನೀವು ನನ್ನ ನೆನಪಲ್ಲಲ್ಲ, ನನ್ನ ಹೃದಯದಲ್ಲಿ ಇರ್ತೀರ. ನಾನು ನಿಮ್ಮನ್ನು ಹೇಗೆ ಮರೆಯೋದಕ್ಕೆ ಸಾಧ್ಯ ಹೇಳಿ? ನಾನು ಯಾವತ್ತು ನಿಮ್ಮನ್ನು ಮರಿತೀನೋ ಆವತ್ತೇ ನಾನು ಉಸಿರಾಡೋದು ಸಹ ಮರೆತು ಹೋಗ್ತೀನಿ. ಇದು ಸತ್ಯ. ಅಯ್ಯೋ ಅರ್ಜುನ್ ಅವರೇ, ಎಂಥ ಮಾತು ಅಂತ ಆಡ್ತಾ ಇದ್ದೀರಾ? ನೀವಿಲ್ಲದೆ ನಾನು ಜೀವಂತವಾಗಿರ್ತೀನಿ ಅಂತ ಅನ್ಕೊಂಡ್ರಾ? ನಿಮ್ಮ ಉಸಿರು ನಿಂತರೆ ನನ್ನ ಉಸಿರು ನಿಲ್ಲುತ್ತೆ.
ಯಾಕೆ ಅಂದರೆ ನಿಮ್ಮ ಉಸಿರೇ ನನ್ನ ಉಸಿರು. ಇದನ್ನು ನೀವು ಯಾವತ್ತೂ ಮರಿಬಾರ್ದು ಅರ್ಜುನ್ ಅವರೇ. ನಮಗೆ ಬೇಸರ ಆಗಿದೆ ಅನ್ನೋದು ನನಗೆ ಗೊತ್ತು ಅಮೃತ ಅವರೇ. ಆಗದೆ ಇರುತ್ತೆ ಹೇಳಿ. ನಿಮ್ಮ ಮುಖ ಅಂತೂ ನೋಡಿಲ್ಲ. ಈ ಸೂರ್ಯಕಾಂತಿ ಸೂರ್ಯ ಇಲ್ಲದೆ ಹೇಗೆ ಕಳೆಕಳೆಯಾಗಿರೋದಕ್ಕೆ ಸಾಧ್ಯ ಹೇಳಿ? ನಾನು ಬರೋವರೆಗೂ ನೀವು ಕಳಕಳೆಯಾಗೇ ಇರ್ತೀರ. ಹೇಗೆ? ಅದಕ್ಕೆ ನನ್ನ ಹತ್ರ ಒಂದು ರೆಮಿಡಿ ಇದೆ. ಏನದು? ಹೇಳ್ತೀನಿ, ಹೇಳಿ. ಅವನಿಗೂ ನಿಮ್ಗೂ ಏನ್ ಸಂಬಂಧ ಅಂತ? ಅಲ್ಲ ರೀ, ಆ ಕಿಲ್ಲರ್ ಯಾಕೆ ನಿಮಗ್ ಕಾಲ್ ಮಾಡಿದ್ದ? ಅಲ್ಲ, ಇಷ್ಟೊಂದು ಪ್ರಶ್ನೆಗಳು ಒಂದೇ ಸಲ ಕೇಳಿದ್ರೆ ಹೇಗೆ? ಸರಿ ಹೇಳಿ, ಯಾರದು ಕಿಲ್ಲರು? ಓ ಹಾ, ಆ ಕಿಲ್ಲರ ಅವನು ನಮ್ಮ ಕಂಪ್ನಿಗೆ ಮೆಟೀರಿಯಲ್ ಸಪ್ಲೈ ಮಾಡೋನು. ಆ್ಯಕ್ಚುಲಿ ಅವನು ಪೇಮೆಂಟ್ಗೆ ಅಂತೇಳಿ ತುಂಬ ತಲೆ ತಿನ್ನೋನು. ಹಾಗಾಗಿ ಕಿಲ್ಲರ್ ಅಂತ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಮೊಬೈಲ್ನಲ್ಲಿ. ಓಹ್, ಅಷ್ಟೇನಾ? ಅಷ್ಟೇನೆ. ನೀನು ಇನ್ನೇನು ಅಂದ್ಕೊಂಡ್ಬಿಟ್ಟಿದ್ದೆ? ಅಯ್ಯೋ, ಒಂದ್ ಕ್ಷಣ ನಂಗೆ ಏನೇನೋ ಯೋಚನೆ ಬಂದು ಹೊಟ್ಟೋಯ್ತು. ನೀವ್ಯಾರೋ ಕಿಲ್ಲರ್ ಸಹವಾಸ ಮಾಡಿದ್ದೀರಾ, ಯಾರನ್ನೋ ಕೊಲ್ಸ್ಬೇಕು ಅಂತಿದ್ದೀರಾ ಅಂತೆಲ್ಲ. ಯಪ್ಪ, ನನ್ನ ತಲೆಯಲ್ಲಿ ಏನೇನೋ ಯೋಚನೆ ಬಂದು ಹೊಟ್ಟೋಯ್ತು. ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ ನೋಡಿ. ದಿನ ಬೆಳಗಾದ್ರೆ ಟಿವಿ ಆನ್ ಮಾಡಿದ್ರೆ ಬರೀ ಈ ಥರದೇ ಸುದ್ದಿ. ತಲೆ ಕೆಟ್ಟೋಗಿದೆ ನನಗಂತೂ. ಈಗ ನನ್ನ ಸೂರ್ಯಕಾಂತಿಗೆ ಬೇಸರ ಎಲ್ಲ ಹೋಗಿರ್ಬೇಕಲ್ವಾ? ಮುಖ ಎಲ್ಲ ಅರಳಿರ್ಬೇಕಲ್ಲ? ಹೌದು, ಆದರೆ ಏನ್ರಿ? ಕೊಟ್ಟ ಸಾಲನ ಸರಿಯಾಗಿ ಚುಕ್ತಾ ಮಾಡಬೇಕಲ್ವಾ? ಆಗಲೇ ತಾನೇ ನನಗೂ ಸಮಾಧಾನ. ಈ ಕೊಟ್ಟ ಸಾಲ ಏನೋ ಚುಕ್ತಾ ಮಾಡಿದ್ರಿ, ಆದರೆ ಹಿಂದೆ ಕೊಟ್ಟಿದ್ದ ಸಾಲ ಬೇಜಾನಿದೆಯಲ್ಲ? ಅದಕ್ಕೇನಂತೆ, ಆದಷ್ಟು ಬೇಗ ಮನೆಗೆ ಬನ್ನಿ, ಎಲ್ಲ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಏನ್ರಿ ಇವತ್ತು ಇಷ್ಟು ಒಳ್ಳೆ ಮೂಡಲ್ಲಿದ್ದೀರಾ? ಅಲ್ಲ, ನಾನು ಹತ್ತಿರದಲ್ಲಿದ್ದರೆ ಏನೋ ಒಂಥರ ಬಿಂಕ ಅಲ್ವಾ ನಿಮಗೆ? ಮತ್ತೆ ನಾವೆಲ್ಲ ಹಾಗೆ. ಸರಿ ಸರಿ. ಅಮೃತ ಅವರೇ, ಸಾರಿ. ಯಾಕೆ ಇದಕ್ಕಿದ್ದ ಹಾಗೆ ಕ್ಷಮೆ ಕೇಳ್ತಾ ಇದ್ದೀರಾ? ನಿಮ್ಮ ಹತ್ರ ನಾನು ಸುಳ್ಳು ಹೇಳಿ ಕಾಳಿಂಗಪುರಕ್ಕೆ ಬಂದಿದ್ದು.